ವಿಕ್ರಮ್ ಗೌಡ ಹತನಾಗಿದ್ದಾನೆ. ಆತನನ್ನ ಯಾವ ರೀತಿ ಪ್ಲಾನ್ ಮಾಡಲಾಗಿತ್ತು, ಯಾವ ರೀತಿ ಆಪರೇಷನ್ ಇತ್ತು ಅನ್ನುವಂತಹ ಒಂದಿಷ್ಟು ಮಾಹಿತಿಗಳು ಸಿಗ್ತಾ ಇದೆ. ಕುಟುಂಬಸ್ಥರಿಗೆ ನಕ್ಸಲ್ ವಿಕ್ರಮ್ ಗೌಡ ಮೃತದೇಹ ಹಸ್ತಾಂತರವಾಗಿರುವಂಥದ್ದು. ಕೆಎಂಸಿಯಲ್ಲಿ ಮೃತದೇಹವನ್ನು ಪಡೆದಿದ್ದಾರೆ ವಿಕ್ರಮ್ ಗೌಡ ಸಹೋದರ ಸುರೇಶ್. ಮಧ್ಯಾಹ್ನ 2:30ಕ್ಕೆ ವಿಕ್ರಮ್ ಗೌಡ ಅಂತ್ಯಕ್ರಿಯೆ ನೆರವೇರಲಿದೆ. ಹೆಬ್ರಿಯ ಕುಡ್ಲು ಗ್ರಾಮದಲ್ಲಿ ವಿಕ್ರಮ್ ಗೌಡ ಅಂತ್ಯಕ್ರಿಯೆ ನೆರವೇರಿಸಲಿಕ್ಕೆ ಸಿದ್ಧತೆ. ಕುಟುಂಬಸ್ಥರಿಗೆ ನಕ್ಸಲ್ ವಿಕ್ರಮ್ ಗೌಡ ಮೃತದೇಹವನ್ನು ಹಸ್ತಾಂತರಿಸುವಂತಹ ಕೆಲಸ ಆಗಿರುವಂಥದ್ದು. ಸಹೋದರಿ ಸುಗುಣ ಜೊತೆಗೆ ಸಹೋದರ ಸುರೇಶ್ ವಿಕ್ರಮ್ ಗೌಡ ಅವರ ಮೃತದೇಹವನ್ನು ಪಡೆದುಕೊಂಡಿದ್ದಾರೆ. ಮಧ್ಯಾಹ್ನ 2:30ಕ್ಕೆ ಹುಟ್ಟೂರಿನಲ್ಲಿ ನಕ್ಸಲ್ ವಿಕ್ರಮ್ ಗೌಡ ಅವರ ಮೃತದೇಹವನ್ನು ಅಂತ್ಯಕ್ರಿಯೆ ನೆರವೇರಿಸಲಿಕ್ಕೆ ಸಿದ್ಧತೆಗಳಾಗಿರುವಂಥದ್ದು. ಈಗಾಗಲೇ ಮನವಿಯನ್ನು ಮಾಡಿಕೊಂಡಿದ್ರು. 20 ವರ್ಷಗಳಿಂದ ವಿಕ್ರಮ್ ಗೌಡ ನಮ್ಮ ಕಾಂಟ್ಯಾಕ್ಟಲ್ಲಿ ಇರಲಿಲ್ಲ, ಈಗ ಶವವಾಗಿ ಸಿಕ್ಕಿದ್ದಾರೆ. ಯಾವುದೇ ಕಾರಣಕ್ಕೂ ಅನಾಥ ಶವವಾಗಲಿಕ್ಕೆ ನಾವು ಬಿಡೋದಿಲ್ಲ, ನಮ್ಮ ಜಾಗದಲ್ಲಿಯೇ ನಾವು ಅಂತ್ಯಕ್ರಿಯೆಯನ್ನು ನೆರವೇರಿಸ್ತೀವಿ ಅಂಥೇಳಿ ಒಂದಿಷ್ಟು ಪ್ರೊಸೀಜರ್ಗಳೇನಿದ್ವು ಅದೆಲ್ಲವೂ ಕೂಡ ಈಗ ಕಂಪ್ಲೀಟ್ ಆಗಿರುವಂಥದ್ದು. ಹಾಗಾಗಿ ನಕ್ಸಲ್ ವಿಕ್ರಮ್ ಗೌಡ ಮೃತದೇಹವನ್ನು ಅವರ ಕುಟುಂಬಸ್ಥರಿಗೆ ಹಸ್ತಾಂತರಿಸಿರುವಂತಹ ಪ್ರಕ್ರಿಯೆ ಆಗಿದೆ. ಈಗ ನೇರವಾಗಿ ಅವರ ಹುಟ್ಟೂರಿಗೆ ಅವರ ಮೃತದೇಹವನ್ನು ತೆಗೆದುಕೊಂಡು ಹೋಗಲಾಗುತ್ತೆ, ಅಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ವಿಕ್ರಮ್ ಗೌಡ ನಕ್ಸಲ್ ನಾಯಕ. ಪೊಲೀಸರು ಮತ್ತು ನಕ್ಸಲರ ನಡುವೆ ನಡೆದಂತಹ ಗುಂಡಿನ ಚಕಮಕಿಯಲ್ಲಿ ಹತನಾಗಿದ್ದಾನೆ. ಈ ಮೂಲಕ ಪೊಲೀಸರು ಅತಿ ದೊಡ್ಡ ಕಾರ್ಯಾಚರಣೆಯನ್ನು ಮಾಡಿರುವಂಥದ್ದು, ಅದು ಕೂಡ 13 ವರ್ಷಗಳ ಬಳಿಕ. ಹೆಬ್ರಿಯ ಕುಡ್ಲು ಗ್ರಾಮದಲ್ಲಿ ವಿಕ್ರಮ್ ಗೌಡ ಅಂತ್ಯಕ್ರಿಯೆಯನ್ನು ಕುಟುಂಬಸ್ಥರು ನೆರವೇರಿಸಲಿಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಅಲ್ಲಿ ತಗೊಂಡೋಗಿ ಅಲ್ಲಿ ಮಾಡೋದು ಅಂತ ಅವ್ರು ಮಾಡಿದೆಲ್ಲ ಮನೆ ಜಾಗ ಎಲ್ಲ ಅಲ್ಲಿ ಉಂಟಲ್ಲ, ಮೊದಲಿಂದ ಇದ್ದದಲ್ಲ, ಅದಕ್ಕೆ ಅಲ್ಲಿ ಮಾಡುವಂಥ ಅನಾಥ ಸವಾಗಿ ಯಾಕೆ ಸುಡಬೇಕು ಅಂತ ಎಷ್ಟೊತ್ತಿಗೆ ಇರಲಿಲ್ಲ, ಮನೆ ಬಿಟ್ಟು ಹೋಗಿದ್ದಾರೆ. ಹಾಗೆಂತ ಅಣ್ಣ ಮತ್ತು ನಾನು ಮಾತಾಡಿದ್ದು. ಅವರು ಹೇಳಿದ್ದಾರೆ ಹಾಗೆ ಮಾಡುವ ಅಂತ, ಜಾಗ ಎಲ್ಲ ಉಂಟಲ್ಲ. ಹೌದು, ಅಲ್ಲಿ ಮಾಡೋದಂತ ಇತ್ತು. ಮತ್ತು ಹಾಗೆ ಎಲ್ಲ ಮಾತಾಡಿ ಅಲ್ಲಂತ ಮಾಡೋದು ಏನೆಂತ ಅವ್ರ ಹತ್ರ ಕೇಳಿ ಎಲ್ಲ ಇದು ಮಾಡಿದೆ ಅಷ್ಟೇ. ನಾವೆಲ್ಲ ಹುಟ್ಟಿ ದೊಡ್ಡವರಾಗಿದ್ದ ಜಾಗ ಅದು. ಎಲ್ಲರೂ ನಾವು ಅಮ್ಮ ಇದ್ದ ಜಾಗ, ನಾವು ಮೂರು ಜನ ಅಲ್ಲಿ ಇದ್ದ ಜಾಗ ಅದು. ಎಷ್ಟು ಜಾಗ ಇದೆ ಅಲ್ಲಿ? 1 ಎಕರೆ ಚಿಲ್ಲರೆ ಉಂಟು. ಮನೆಯಲ್ಲಿ ಕೂಡ್ಲು, ನಾಡಪಾಲ್ ಗ್ರಾಮ ಕೂಡ್ಲು ಮನೆಯಲ್ಲಿ ಮಾಡೋದು ಅಂತ ನಿರ್ಧಾರ ಮಾಡಿ. ಅದೆಲ್ಲ ಉಂಟು, ಜಾಗ ವ್ಯವಸ್ಥೆ ಅವ್ರದ್ದೇ. ಅಲ್ಲಿ ಮನೆಯೆಲ್ಲ ಉಂಟು, ಮನೆ ಇಲ್ಲ ಅಷ್ಟೇ, ಮನೆ ಕಿತ್ತಿದ್ದೇವೆ ಈಗ. ಆದರೆ ಅಲ್ಲೇ ಇದೊಂದು ಮಾಡಿ ಕೆಲಸ ಅಲ್ಲೇ ಮಾಡೋದು ಅಂತ ಎಲ್ಲ ಕೊನೆಯ ಕಾರ್ಯಕ್ರಮ ಅಲ್ಲೇ ಮಾಡೋದು. ಚರ್ಚೆ ಅಂದರೆ ಚರ್ಚೆ ಅಂತೇಳಲ್ಲ, ಅವರು ಸ್ವಂತ ಮನೆಯೆಲ್ಲ ಜಾಗ ಅವರೇ ಮಾಡಿಟ್ಟಿದ್ದೆಲ್ಲ ಇತ್ತಲ್ಲ, ಯಾಕೆ ಹಾಗೆ ಹೊರಗಡೆ ಮಾಡೋದು, ಅಲ್ಲೇ ಮಾಡಿಬಿಡು ಅಂತ. ಅಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಕ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪಕ್, ಈಗ ಕುಟುಂಬಸ್ಥರಿಗೆ ಶವವನ್ನು ಹಸ್ತಾಂತರಿಸುವಂತಹ ಕೆಲಸ ಆಗಿದೆ. ಅಂತ್ಯಕ್ರಿಯೆಗೆ ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ದೀಪಕ್ ಅಲ್ಲಿ? ಪ್ರೇಮ್, ಬೆಳಗ್ಗೆ ಸುಮಾರು 10:30-11 ಗಂಟೆ ಸುಮಾರಿಗೆ ಕುಟುಂಬಸ್ಥರು ಮಣಿಪಾಲ ಕೆಎಂಸಿಗೆ ಮೋರ್ಚರಿಗೆ ಬಂದಿದ್ದಾರೆ. ಆ ನಂತರ ಕೆಲವರು ಕುಟುಂಬಸ್ಥರು ಬಂದ ನಂತರದ ಕೆಲವು ಎಲ್ಲಾ ಪ್ರೊಸೀಜರ್ಗಳನ್ನ ಮುಗಿಸ್ಕೊಂಡು ಈ ಮೃತದೇಹವನ್ನ ಅಂತ್ಯ ಸಂಸ್ಕಾರ ಮಾಡುವುದು ಎಲ್ಲಿ ಅಂತೇಳಿ ಡಿಸ್ಕಷನ್ ಆಗಿತ್ತು. ಕೊನೆಯದಾಗಿ ಕೂಡ್ಲುವಿನ ವಿಕ್ರಮ್ ಗೌಡ ತನ್ನ ಸ್ವಂತ ಜಮೀನಲ್ಲೇ ಮಾಡಬೇಕು ಅನ್ನುವಂತ ನಿರ್ಧಾರವನ್ನ ತಂಗಿ ಸುಗುಣ ಮತ್ತು ಸಹೋದರ ಸುರೇಶ್ ಅವರು ಮಾಡಿರುವಂತದ್ದು. ಹಾಗಾಗಿ ಅವರ ಇಚ್ಛೆಯಂತೆ ಮೃತದೇಹವನ್ನ ಪೊಲೀಸರು ಕುಟುಂಬಕ್ಕೆ ಕೊಟ್ಟಿದ್ದಾರೆ ಮತ್ತು ಪೊಲೀಸರು ಅಂತ್ಯ ಸಂಸ್ಕಾರ ಆಗುವವರೆಗೂ ಕೂಡ ಜೊತೆಗಿರ್ತಾರೆ ಅನ್ನುವಂಥದ್ದು ಆಂಬ್ಯುಲೆನ್ಸ್ ನಲ್ಲಿ ಪೊಲೀಸರು ಸೆಳೆಯಲಿರುವಂತದ್ದು. ಈಗಷ್ಟೇ ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಿದ್ದಾರೆ. ಸುಮಾರು 50ರಿಂದ 60 ಕಿಲೋಮೀಟರ್ ದೂರದಲ್ಲಿ ಕೂಡ್ಲು ಗ್ರಾಮ ಇರುವಂತದ್ದು, ಅಂದ್ರೆ ಪಶ್ಚಿಮ ಘಟ್ಟದ ತಪ್ಪಲಿನ ಇವರ ಮನೆ ಇರುವಂತದ್ದು ವಿಕ್ರಮ್ ಗೌಡ ಅವ್ರದ್ದು. ಹಾಗಾಗಿ ಅಲ್ಲಿಯವರೆಗೆ ಮೃತದೇಹವನ್ನ ತೆಗೆದುಕೊಂಡು ಹೋಗ್ಬೇಕಾಗ್ತದೆ. ಸದ್ಯದ ಮಾಹಿತಿ ಪ್ರಕಾರ ಸುಮಾರು 2:30-3 ಗಂಟೆಗೆ ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳು ನಡಿಬಹುದು ಅನ್ನುವಂಥದ್ದು. ಆರಂಭದಲ್ಲಿ ಸ್ಮಶಾನದಲ್ಲಿ ಮೃತದೇಹದ ಅಂತ್ಯ ಸಂಸ್ಕಾರ ಮಾಡಬೇಕು ಅನ್ನುವಂತ ಮಾಹಿತಿ ಇತ್ತು. ಆನಂತರ ಆತನ ಸ್ವಂತ ಜಮೀನಲ್ಲೇ, ಆತ 20 ವರ್ಷ ಮನೆಯಿಂದ ಕಣ್ಮರೆಯಾಗಿದ್ರು ಕೂಡ ಒಬ್ಬ ವ್ಯಕ್ತಿಗೆ ಜಮೀನು ಇರ್ಬೇಕಾದ್ರೆ ಆತನ ಕೊನೆಯ ಕೆಲಸವನ್ನ ಅಲ್ಲೇ ಮಾಡಬೇಕು ಅನ್ನುವಂತ ಒಂದು ನಿರ್ಧಾರವನ್ನ ಕುಟುಂಬಸ್ಥರು ಮಾಡಿರುವಂತದ್ದು. ಹಾಗಾಗಿ 2:30 ಸುಮಾರಿಗೆ ಮೃತದೇಹದ ಅಂತ್ಯ ಸಂಸ್ಕಾರ ನಡೀಲಿಕ್ಕಿದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ದೀಪಕ್ ತಮ್ಮೆಲ್ಲ ಮಾಹಿತಿಗಾಗಿ.